ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ ಗುರುಮಕ್ಕಳೇ ನಿಮ್ಮೆಲ್ಲರುಗಳದಾಗಲೇ ಮಿತ್ರರೇ. ಅಂಡವಾಳಕಾಯಿ, ಈ ಅಂಡವಾಳಕಾಯಿ ಸಾಮಾನ್ಯವಾಗಿ ಚಿನ್ನ ಬೆಳ್ಳಿ ತಯಾರು ಮಾಡ್ತಕ್ಕಂಥ ಅಂಗಡಿಗಳಲ್ಲಿರುತ್ತೆ. ಚಿನ್ನ ಬೆಳ್ಳಿ ಈ ಕುಲುಮೆ ಕೆಲಸ ಮಾಡ್ತಾರೆ, ನೋಡಿರ್ಬೋದು ನೀವು. ಅಕ್ಕಸಾಲಿಗ ಆಚಾರ್ಯರು ಅಂತಿರಲ್ಲ, ಅವರು ಈ ಸೇಟುಗಳು ಇರ್ತಾರೆ ಅಲ್ಲಿ. ಈ ಅಂಡವಾಳಕಾಯಿ ಇದರ ಒಂದು ಪುಡಿ, ಆಯಿಲ್, ಎಣ್ಣೆ ಅಂತಾರೆ, ಎಣ್ಣೆ ಅಥವಾ ಪೇಸ್ಟ್ ಇದೆಲ್ಲವನ್ನಲ್ಲಿ ಬಳಸ್ತಾರೆ. ಏತಕ್ಕಪ್ಪ ಅಂದರೆ ಆ ವಸ್ತುಗಳನ್ನು ಕ್ಲೀನ್ ಮಾಡಲಿಕ್ಕೆ, ಭಾಳ ಶುದ್ಧವಾಗಿ ಕ್ಲೀನ್ ಮಾಡ್ಬೋದು. ಇದೊಂಥರ ಸೋಪ್ ಕಾಯಿ ಅಂದರೂ ತಪ್ಪಾಗಲಾರ್ದು. ಆದರೆ ಕಚ್ ಅಂತ ಕೂಡ ಗ್ರಹ ಇದೆ. ನೀವು ಗುರುಗ್ರಹ, ಬುಧ ಗ್ರಹ ಇದೆಲ್ಲ ನೋಡಿದಿರ, ಗೊತ್ತಾಯ್ತಲ್ಲ. ಗ್ರಹಗಳಲ್ಲಿ ಬುಧ ಗುರು, ಬುಧ ಬಂದು ಪಾದರಸ, ಗೊತ್ತಾಯ್ತಲ್ಲ. ಗುರು ಗೊತ್ತಾಯ್ತಲ್ಲ. ಕಚ್ ಅಂತ ಒಬ್ಬ ಇರ್ತಾನೆ ದೇವತೆಗಳಲ್ಲಿ, ಬುಧನ ಮಗ ಇರಬೇಕು. ಆದರೆ ದೈತ್ರು ದೇವತೆಗಳ ಮೇಲೆ ಫೈಟ್ ಮಾಡಲಿಕ್ಕೆ ಆಗಾಗ ಹೋಗ್ತಿರ್ತಾರೆ. ದೈತ್ರು ದೇವತೆಗಳ ಮೇಲೆ, ದೇವತೆಗಳನ್ನು ಕೊಂದು ಬಿಟ್ಟು ಇವರು ಬಂದ್ಬಿಡ್ತಾರೆ. ಹಾಗೆ ದೇವತೆಗಳು ಇವರನ್ನು ಒಂದಷ್ಟು ಜನನ ಕೊಂದಿರ್ತಾರೆ. ಯಾರ್ಯಾರು ದೈತ್ರು ಸತ್ತೋಗಿದ್ದಾರೆ ಅವ್ರನ್ನೆಲ್ಲ ಶುಕ್ರಾಚಾರ್ಯ ಯಾವುದೋ ಒಂದು ಮಂತ್ರ, ರಹಸ್ಯವಾದ ಮಂತ್ರ ಹಾಕಿ ಅವ್ರನ್ನ ಬದುಕಿಸ್ತಾ ಇರ್ತಾನೆ. ಆದರೆ ದೇವತೆಗಳಿಗೆ ಆ ಮಂತ್ರದ ವಿಚಾರ ಗೊತ್ತಿರಲ್ಲ. ದೇವತೆಗಳಿಗೆ ಆ ಮಂತ್ರ ಯಾವುದು ಅಂತ ಗೊತ್ತಿರಲ್ಲ. ಅವರು ದೇವತೆಗಳ ಕಡೆ ಸತ್ತು ಹೋದರಲ್ಲ, ಬದುಕಕ್ಕೆ ಆಗೋದಿಲ್ಲ, ಮತ್ತೆ ಪುನರ್ಜನ್ಮ ಪಡೀಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವ್ರ ಹತ್ರ ಮಂತ್ರ ಇಲ್ಲ. ಆದರೆ ಶುಕ್ರಾಚಾರ್ಯ ದೈತರ ಗುರು, ರಾಕ್ಷಸರ ಗುರು, ಅವನ ಹತ್ರ ಮಂತ್ರಶಕ್ತಿ ಇರುತ್ತೆ. ಯಾರೇ ಸತ್ತಾಗಲಿ, ದೈತ್ರು ರಾಕ್ಷಸರು ದೇವತೆಗಳಿಂದ ಆ ಥರ ಆಗಲಿ, ಯುದ್ಧದಲ್ಲಿ ಆ ಥರ ಆಗಲಿ, ಅವ್ರನ್ನ ಬದುಕಿಸ್ಬಿಡ್ತಾನೆ ಶುಕ್ರಾಚಾರ್ಯ. ಅದು ಯಾವುದೋ ಒಂದು ಮಂತ್ರ ಹಾಕಿ. ದೇವತೆಗಳಿಗೆ ಒಂದು ಐಡಿಯಾ ಬರುತ್ತೆ, ಏನೇ ಮಾಡಿ ಶುಕ್ರಾಚಾರ್ಯನ ಹತ್ರ ಈ ಮಂತ್ರ ರಹಸ್ಯ ತಿಳ್ಕೊಬಿಡ್ಬೇಕು ಅಂತ. ಅದಕ್ಕೆ ಬುಧನ ಮಗ ಇರಬೇಕು ಕಚ್ಚು, ಆತನನ್ನು ಶುಕ್ರಾಚಾರ್ಯನ ಹತ್ರ ವಿದ್ಯೆ ಕಲೀಲಿಕ್ಕೆ ಬಿಡ್ತಾರೆ. ಆದರೆ ಬುಧನ ಮಗ ಅಂತ ಹೇಳೋದಿಲ್ಲ, ರಹಸ್ಯವಾಗಿ ಯಾರಿಗೂ ಗೊತ್ತಿಲ್ಲದೆ ಕಚ್ಚು ಅಂದರೆ ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ, ದೇವತೆಗಳಲ್ಲಿ ಒಬ್ಬ, ಆತನನ್ನು ಬಿಡ್ತಾರೆ. ಯಾರ ಹತ್ರ? ಶುಕ್ರಾಚಾರ್ಯನ ಹತ್ರ ವಿದ್ಯೆ ಕಲೀಲಿಕ್ಕೆ, ರಹಸ್ಯವಾದ ವಿದ್ಯೆ ಕಲೀಲಿಕ್ಕೆ. ಸತ್ತವ್ರನ್ನ ಬದುಕಿಸ್ಬೇಕು, ಆ ರೀತಿ ವಿದ್ಯೆ ಅದು. ಕಚ್ ಬರ್ತಾನೆ ಶುಕ್ರಾಚಾರ್ಯನ ಹತ್ರ, ವಿದ್ಯೆ ಕಲಿತಾನೆ. 1 ವರ್ಷ 2 ವರ್ಷ 100 ವರ್ಷ 1000 ವರ್ಷ 5000 10,000 ಹಿಂಗೆ ವರ್ಷಾನುಗಟ್ಟಲೆ ವಿದ್ಯೆ ಕಲಿತಾನೆ. ಆದರೆ ಶುಕ್ರಾಚಾರ್ಯನಿಗೆ ಒಂದು ಮಗಳಿರುತ್ತೆ, ದೇವಯಾನಿ ಅನ್ನೋ ಒಂದು ಮಗಳು. ಶುಕ್ರಾಚಾರ್ಯರಿಗೆ ಒಂದು ಮಗಳಿರುತ್ತೆ. ಅದೇನು ಮಾಡುತ್ತೆ, ಕಚ್ಚನನ್ನು ನೋಡಿ, ಕಚ್ ಬಂದು ಯಾರು? ಬುಧನ ಮಗ ಇರಬೇಕು, ಶುಕ್ರಾಚಾರ್ಯನ ಶಿಷ್ಯ. ಈತನನ್ನು ಶುಕ್ರಾಚಾರ್ಯನ ಮಗಳು ದೇವಯಾನಿ ಪ್ರೀತಿಸ್ತಾಳೆ. ಮದುವೆ ಮಾಡ್ಕೋ ಅಂತ ಒತ್ತಾಯ ಮಾಡ್ತಾಳೆ. ಆದರೆ ಕಚ್ಚು ಪಾಪ ವಿದ್ಯೆ ಕಲ್ತಿದ್ದಾನೆ ಶುಕ್ರಾಚಾರ್ಯನ ಹತ್ರ. ಶುಕ್ರಾಚಾರ್ಯ ಮಗಳು ಈಕೆ. ಇವಾಗ ಮದುವೆ ಮಾಡ್ಕೊಬಿಟ್ರೆ ಈಕೆ ಏನಾಗಬೇಕು? ಒಬ್ಬ ಗುರುವಿನ ಮಗಳು ಅಂದ್ರೆ ಏನು? ತಂದೆಯ ಮಗಳು. ಗುರು ಅಂದರೆ ತಂದೆಯ ಮಗಳು. ತಂದೆಯ ಮಗಳು ಏನಾಗ್ತಾಳೆ? ತಂಗಿ ಆಗ್ತಾಳೆ, ಸೋದರಿ ಆಗ್ತಾಳೆ. ಅದಕ್ಕೆ ಒಪ್ಪೋದಿಲ್ಲ ಕಚ್ಚು. ಎಷ್ಟೇ ಹೇಳಿದ್ರು ಕಚ್ಚು ಒಪ್ಪೋದಿಲ್ಲ. ಕಚ್ಚು ಒಪ್ಪದೇ ಇರೋದಕ್ಕೆ ಕಾರಣ ಏನಪ್ಪ ಅಂದ್ರೆ, ಶುಕ್ರಾಚಾರ್ಯನ ಹತ್ರ ವಿದ್ಯೆ ಕಲ್ತಿರೋದು. ಶುಕ್ರಾಚಾರ್ಯನು ಗುರು ಆದಮೇಲೆ ತಂದೆ, ಆತನ ಮಗಳು ಅಂದರೆ ಈ ತಂಗಿ ಆಗಬೇಕು, ಸೋದರಿ ಆಗಬೇಕು ಅಂತ ಕಾರಣ. ಆದರೆ ದೇವಯಾನಿ ತುಂಬ ಇಷ್ಟಪಟ್ಟು ಮದುವೆ ಮಾಡ್ಕೊಂತ ಹಠ ಮಾಡ್ತಾಳೆ. ಹಾಗೆ ಶುಕ್ರಾಚಾರ್ಯರಿಗೂ ಹೇಳ್ತಾಳೆ, ನನಗೆ ಮದುವೆ ಮಾಡಿಸು ನಿಮ್ಮ ಶಿಷ್ಯನನ್ನು ಅಂತ. ಶುಕ್ರಾಚಾರ್ಯನೂ ಒತ್ತಾಯ ಮಾಡ್ತಾನೆ, ಆದರೆ ಕೇಳೋದಿಲ್ಲ ಕಚ್ಚು. ಆವಾಗ ಶುಕ್ರಾಚಾರ್ಯನಿಗೆ ಕೋಪ ಬರುತ್ತೆ, ತುಂಬ ಕೋಪ ಬರುತ್ತೆ. ಕೋಪ ಬಂದು ಶಾಪ ಕೊಟ್ಬಿಡ್ತಾನೆ, ನಾನೇನು ವಿದ್ಯೆ ನಿನಗೆ ಕಲಿಸಿದ್ದೀನಿ ಆ ವಿದ್ಯೆ ನಿನಗೆ ಪ್ರಯೋಜನಕ್ಕೆ ಬರದೇ ಆಗಲಿ ಅಂತ. ಈ ರೀತಿ ಶಾಪ ಕೊಟ್ಬಿಡ್ತಾನೆ. ಈ ರೀತಿ ನಿಷ್ಪ್ರಯೋಜನ ಆಗುತ್ತೆ. ಆಮೇಲೆ ಪಾಪ ಕಚ್ಚ ಅಲ್ಲಿಂದ ಬರೀ ಕೈಯಲ್ಲಿ ವಾಪಸ್ ಹೋಗ್ತಾನೆ. ಈ ಥರ ಪರಿಸ್ಥಿತಿ ಬರುತ್ತೆ. ಈಗ ಗೊತ್ತಾಯ್ತಲ್ಲ. ನಾನು ಯಾಕೆ ಹೇಳಿದೆ ಈ ವಿಷಯ ಅಂದರೆ, ಪ್ರತಿಯೊಬ್ಬರು ಏನಾದರೂ ಒಂದು ವಿದ್ಯೆಗಳನ್ನು ಕಲಿತಾರೆ, ಆದರೆ ಅವರಲ್ಲಿ ಅಂಧಕಾರ ಅಜ್ಞಾನ ಇರುತ್ತೆ. ಕೆಲವು ಸಾರಿ ಒಳ್ಳೆಯದೇ ಇರುತ್ತೆ. ಈಗ ದೇವಯಾನಿ ಹೇಳಿದ್ದೇನು? ಮದುವೆ ಮಾಡ್ಕೊಳ್ಬೇಕಂತ, ಅದರಲ್ಲಿ ತಪ್ಪೇನಿಲ್ಲ. ಮಗ ಏನು ಹೇಳ್ತಾನೆ? ಕಚ್ಚನ ಹೇಳ್ತಾನೆ, ನಾನು ಮಾಡ್ಕೊಳ್ಳಲ್ಲ, ನೀನು ಗುರುಮಗಳಾದರೆ ನನಗೆ ತಂಗಿ ಆಗಬೇಕು ಅಂತಾನೆ. ಅದೂ ತಪ್ಪಲ್ಲ. ಈ ಕಡೆ ಈಕೆ ಹೇಳೋದು ತಪ್ಪಲ್ಲ, ಆ ಕಡೆ ಅವನು ಹೇಳೋದು ತಪ್ಪಲ್ಲ.
ಆದರೆ ಶುಕ್ರಾಚಾರ್ಯರ ಪಾಪ ತಂದೆ ಆದವನು, ಮಗಳು ಏನೋ ಒಂದು ಕೇಳಿದ್ಲಲ್ಲ ಅಂತ, ನಾನು ಕೊಳ್ಳಿಲ್ವಲ್ಲ ಅಂತ ಕೋಪ, ಬೇಜಾರು. ಅದಕ್ಕೆ ಆತ ಶವ. ಇಲ್ಲಿ ಕೂಡ ತಪ್ಪಿಲ್ಲ, ಇದು ಧರ್ಮ ಸಂಕಟ. ಒಟ್ಟಿನಲ್ಲಿ ನಮ್ಮಲ್ಲಿ ಅಂಧಕಾರ ಅಜ್ಞಾನಗಳು ಇವೆಲ್ಲ ಇರ್ತವೆ. ಒಂದು ರಹಸ್ಯವಾದ ವಿದ್ಯೆ ಕಲೀಲಿಕ್ಕೆ ಏನೆಲ್ಲ ಬೇಕು ಅದನ್ನು ನಾವು ಕಷ್ಟಪಡಬೇಕಾಗುತ್ತೆ. ಹಾಗೆ ಗುರು ತಾರಾಮತ ಗುರುದೇವ್, ಹಾಗೆ ಸರಸ್ವತಿ, ಹಾಗೆ ಸಿದ್ಧಿ ಬುದ್ಧಿ ವಿದ್ಯಾ ಮಹಾಗಣಾಧಿಪತಿ, ಇವರೆಲ್ಲ ನಮಗೆ ಜ್ಞಾನ ಕೊಡ್ತಕ್ಕಂಥವ್ರು, ವಿದ್ಯೆ ಕೊಡ್ತಕ್ಕಂಥವ್ರು, ನಮ್ಮಲ್ಲಿರುವ ಅಜ್ಞಾನ ಅಂಧಕಾರಗಳನ್ನು ಓಡಿಸ್ತಕ್ಕಂಥವ್ರು. ಆದರೆ ಇವರ ಶಕ್ತಿ ಗಿಡ ಮರ ಬಳ್ಳಿ ಬೆಟ್ಟ ಗುಡ್ಡ ಗ್ರಹ ತಾರೆಗಳಲ್ಲಿ ಇರುತ್ತೆ ಇವರ ಶಕ್ತಿ. ಹಾಗೆ ಈ ಕಾಯಿ ಇದೆ, ಹಂಡವಾಳ ಕಾಯಿ. ಈ ಹಂಡವಾಳ ಕಾಯಿನಲ್ಲಿ ಅಂಥ ಒಂದು ರಹಸ್ಯವಾದ ವಿದ್ಯೆ, ಜ್ಞಾನ, ಶಕ್ತಿ, ಸಿದ್ಧಿಶಕ್ತಿ ಇರ್ತದೆ. ಹಂಗಂತ ಇದನ್ನು ಯಾರು ಜೋಬಲ್ಲಿ ಇಟ್ಕೊಂಡು ತಿರುಗಾಡಬಾರ್ದು. ಯಾಕಂದರೆ ಇದರಲ್ಲಿ ಒಂಥರ ಲಿಕ್ವಿಡ್ ಥರ ಆಯಿಲ್ ಇರುತ್ತೆ. ಆಮೇಲೆ ಜೋಬು ಬಟ್ಟೆ ಎಲ್ಲ ಗಲೀಜಾಗುತ್ತೆ. ಇದನ್ನು ನಾವು ಮನೆ ಬಾಗಿಲ ಮೇಲೆ ಹೊರಗಡೆ ಅಥವಾ ಒಳಗೆ ಗುರುಗಳಿಂದ ಬೀಜಾಕ್ಷರ ಮಂತ್ರದಿಂದ ಮಂತ್ರಿಸಲ್ಪಟ್ಟ, ಸಿದ್ಧಿ ಮಾಡಲ್ಪಟ್ಟ, ಪ್ರಾಣ ಪ್ರತಿಷ್ಠೆ ಮಾಡಲ್ಪಟ್ಟ ಕಾಯಿಯನ್ನು ಮನೆಯ ಒಳಗಡೆ ಬಾಗಿಲ ಮೇಲೆ ಅಥವಾ ಹೊರಗೆ ಅಥವಾ ಅಂಗಡಿ ಅಥವಾ ಫ್ಯಾಕ್ಟ್ರಿ ಆಫೀಸ್ನಲ್ಲಿ ಕಟ್ಬೋದು. ಇದರಿಂದ ಏನು ಪ್ರಯೋಜನ ಅಂದರೆ, ರಹಸ್ಯವಾದ ವಿದ್ಯೆಗಳು, ರಹಸ್ಯವಾದ ವ್ಯಾಪಾರ, ರಹಸ್ಯವಾದ ಒಂದು ನಮ್ಮದೇ ಆದ ಲಾಜಿಕ್ಕು, ನಮ್ಮದೇ ಆದ ಗುಣ ಅಥವಾ ನಮ್ಮದೇ ಆದ ಗುಟ್ಟು ಅಂತೀವಲ್ಲ, ಆ ಗುಟ್ಟನ್ನೆಲ್ಲ ನಾವು ಬೇರೆಯವ್ರದ್ದು ಏನೇನೋ ಗುಟ್ಟಿಟ್ಕೊಳ್ತಾರೆ ಬೇರೆಯವರು, ಅದನ್ನು ನಾವು ಕ್ಲೀನ್ ಮಾಡ್ಬೋದು. ಅಂಧಕಾರ ಅಜ್ಞಾನವನ್ನು ಕ್ಲೀನ್ ಮಾಡ್ಬೋದು, ಕೆಟ್ಟವರ ಕೆಟ್ಟತನವನ್ನು ಕ್ಲೀನ್ ಮಾಡ್ಬೋದು. ಗೊತ್ತಾಯ್ತಲ್ಲ? ಇದು ನಮಗೆ ಜ್ಞಾನ ಬರುತ್ತೆ, ಇದರಿಂದ ಒಳ್ಳೆ ಲಾಜಿಕ್ ವಿದ್ಯೆಗಳು ಬರುತ್ತೆ, ಒಳ್ಳೆ ಸದ್ಬುದ್ಧಿ ಬರುತ್ತೆ. ಅದಕ್ಕಾಗಿ ಇದನ್ನು ನಾವು ಉಪಯೋಗಿಸ್ತೀವಿ. ಕೆಟ್ಟವರಿಂದ, ಕಷ್ಟಗಳಿಂದ, ಅಜ್ಞಾನದಿಂದ ನಾವು ಪಾರಾಗಲಿಕ್ಕೆ ಈ ಒಂದು ಕಾಯಿಗಳನ್ನು ನಾವು ಮನೆ ಬಾಗಿಲ ಮೇಲೆ ಒಳಗೆ ಹೊರಗೆ ನಾವು ಕಟ್ಬೋದು. ಆದರೆ ಅಭಿಮಂತ್ರಿಸಲ್ಪಟ್ಟಿರಬೇಕು ಗುರುಗಳಿಂದ. ಓಕೆನಾ? ಇಷ್ಟಕ್ಕೆ ಇದು ಉಪಯೋಗ ಆಗುತ್ತೆ. ಇದನ್ನು ಯಾರು ತಿನ್ನೋಂಗಿಲ್ಲ, ಕುಡಿಯೋಂಗಿಲ್ಲ, ನೆನಪಿಟ್ಕೊಳ್ಳಿ. ಇದನ್ನು ಯಾರು ತಿನ್ನಬಾರ್ದು, ಕುಡಿಯಬಾರ್ದು. ಇದು ಕುಡಿಯುವಂಥದ್ದು ಅಲ್ಲ, ತಿನ್ನುವಂಥದ್ದಲ್ಲ. ಏನಿದ್ರೂ ಇದನ್ನು ಜ್ಞಾನ ಮಾರ್ಗ, ಹಾಗೆ ವಶೀಕರಣ, ಹಾಗೆ ಅಭಿವೃದ್ಧಿಗೆ ಇದನ್ನು ಬಳಸ್ತಾರೆ, ಮಂತ್ರಸಿದ್ಧಿಗೆ. ಓಕೆನಾ? ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಜಯಮ್ಮ ಅವರು ನಿಮಗೆ ಕೊಡ್ಬೋದು. ಓಕೆನಾ? ಓಕೆ ಅವರೇ, ಮತ್ತೆ ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ವಿಡಿಯೋಗಳು ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಮತ್ತೆ ಸಿಗೋಣ. ನಿಮ್ಗೆ ಒಳ್ಳೆಯದಾಗಲಿ, ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಓಕೆ, ಇದಕ್ಕೆ ನಾನು ನಿಮಗೆ ಒಂದು ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಸ್ಕ್ರೀನ್ ಮೇಲೆ ನಾನು ಇದಕ್ಕೆ ಬೀಜಾಕ್ಷರ ಮಂತ್ರ ಕೊಟ್ಟಿರ್ತೀನಿ. ಈ ಬೀಜಾಕ್ಷರ ಮಂತ್ರವನ್ನು ನೀವು ಪ್ರತಿ ಬುಧವಾರ ನೆನ್ಪಿಟ್ಕೊಳ್ಳಿ, ಬುಧವಾರ ಏನಾದರೂ ನೈವೇದ್ಯ ಮಾಡಬೇಕು, ಪಾಯಸ, ಸ್ವೀಟ್ಸ್ ಏನಾದರೂ. ಬುಧಗ್ರಹ ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಗೆ ಚಿಂತಾರು ವಿದ್ಯಾ ಮಹಾಗಣಾಧಿಪತಿ, ಹಾಗೆ ಬ್ರಾಹ್ಮಿ ದೇವಿ ಬ್ರಹ್ಮಾಜಿ, ಹಾಗೆ ತಾರಾಮತ ಗುರುದೇವ್ ಅಂದರೆ ಬೃಹಸ್ಪತಿ, ಅಥವಾ ವಿಶ್ವಕರ್ಮ ಅಥವಾ ದಕ್ಷಿಣಾಮೂರ್ತಿ ಗುರುಗಳು, ಒಟ್ಟಿನಲ್ಲಿ ಅಥವಾ ನಿಮ್ಮದೇ ಆದ ಯಾವುದೋ ಗುರುಗಳು ಫೋಟೋನ ಇಟ್ಕೊಂಡು ಈ ಬೀಜಾಕ್ಷರ ಮಂತ್ರವನ್ನು ನೀವು ಜಪಿಸ್ಬೋದು. ನಾನು ಸ್ಕ್ರೀನ್ ಮೇಲೆ ನಿಮಗೆ ಬೀಜಾಕ್ಷರ ಮಂತ್ರ ಕೊಟ್ಟಿದ್ದೀನಿ. ಇದರಿಂದ ನಿಮ್ಗೆ ಒಳ್ಳೆಯದಾಗಲಿ. ಈ ವಸ್ತುವನ್ನು ನಾವು ಪಾತ್ರೆಗಳು ಕ್ಲೀನ್ ಮಾಡಲಿಕ್ಕೆ ಮನೆಯಲ್ಲಿ ಉಪಯೋಗಿಸ್ತೀವಿ. ಏನೇ ವಸ್ತುಗಳು, ಪಾತ್ರೆಗಳು, ಅದು ಇದು, ಹಾಗೆ ದೇವರ ಮನೆಯಲ್ಲಿರ್ತಕ್ಕಂಥ ದೇವರ ಮೂರ್ತಿಗಳು, ತಟ್ಟೆಗಳು ಕ್ಲೀನ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಹಾಗೆ ಇದನ್ನು ಅಂಗಡಿನಲ್ಲಿ, ಗ್ರಂಥಿಗೆ ಅಂಗಡಿ, ಇದು ಬಂಗಾರದ ಅಂಗಡಿಗಳಲ್ಲಿ ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ. ಕ್ಲೀನಿಂಗಾಗಿ ಇದನ್ನು ಬಳಸ್ತಾರೆ. ಓಕೆನಾ? ನೆನಪಿಟ್ಕೊಳ್ಳಿ, ಯಾರು ತಿನ್ನಬಾರ್ದು, ಕುಡಿಬಾರ್ದು ಇದನ್ನು. ಇಷ್ಟು. ಇನ್ನು ವಶೀಕರಣಕ್ಕೆ, ಅಜ್ಞಾನ ಅಂಧಕಾರಕ್ಕೆ, ವಿದ್ಯೆಗೆ ಈ ಕಾಯಿಯನ್ನು ನಾವು ಬಾಗಿಲ ಮೇಲೆ ಅಲ್ಲಿ ಕಟ್ಕೋಬೋದು. ಓಕೆನಾ? ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಬೀಜಾಕ್ಷರ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ 5 ಸಾರಿ ನೀವು ಕೂತ್ಕೋಬೇಕು. 1 ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಹೇಳ್ಕೋಬೇಕು. ಈ ಬೀಜಾಕ್ಷರ ಮಂತ್ರವನ್ನು 1 ಸಾರಿ ನೀವು ಕೂತ್ಕೊಂಡ್ರೆ 10 ನಿಮಿಷ ಕೂತ್ಕೋಬೇಕು. 10 ನಿಮಿಷ ಕೂತ್ಕೊಂಡು 250 ಸಾರಿ ಹೇಳ್ಕೋಬೇಕಾಗುತ್ತೆ. 250 ಸಾರಿ ಹೇಳ್ಕೊಂಡು ಅನಂತರ ಪ್ರತಿ ಸಾರಿ 250 ಆದರೆ 5 ಸಾರಿಗೆ ಎಷ್ಟಾಯಿತು? 1000 ಚಿಲ್ಲರೆ ಆಯಿತು. ಅಂದರೆ ಒಂದು ದಿನಕ್ಕೆ 1000 ಸಾರಿ ಆಯಿತು. ಈ ರೀತಿ 21 ಸಾರಿ ಮಾಡ್ಕೋಬೇಕು. 21 ಸಾರಿ ನೀವು ಮಾಡಿದ್ರೆ ವ್ರತ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನೀವು ಈ ಕಾಯಿಯನ್ನು ಯಾರಾದರೂ ನಿಮ್ಮಲ್ಲಿ ಬಂದಾಗ, ಭಕ್ತರು ಬಂದಾಗ ನಿಮ್ಮಲ್ಲಿ, ಅವರಿಗೆ ಈ ಕಾಯಿಯನ್ನು 108 ಸಾರಿ ಅಭಿಮಂತ್ರಿಸಿ, ಹಣೆ ಮೇಲೆ ಇಟ್ಕೊಂಡು ಅಭಿಮಂತ್ರಿಸಿ ಅವ್ರಿಗೆ ಈ ಕಾಯಿನ ಕೊಡುವಾಗ ಯೆಲ್ಲೋ ಕಲರ್ ಬಟ್ಟೆನಲ್ಲಿ ನೀಟಾಗಿ ಸುತ್ತಿ, ಯೆಲ್ಲೋ ಕಲರ್ ದಾರದಲ್ಲಿ ಸುತ್ತಿ
ನೀಟಾಗಿ ಒಳ್ಳೆ ಪ್ಯಾಕ್ ಮಾಡಿ ಅವರಿಗೆ ಕೊಡಬೇಕು. ಅವರು ಮನೆ ಬಾಗಿಲ ಮೇಲೆ ಅವ್ರು ಕಟ್ಕೊಳ್ತಾರೆ, ಅಥವಾ ಅಂಗಡಿ, ಹೋಟೆಲ್ ಇನ್ನೆಲ್ಲ ಕಟ್ಕೋತಾರೆ. ಇದರಿಂದ ಅವ್ರಿಗೆ ಜೀವನದಲ್ಲಿ ಬುದ್ಧಿ ಚುರುಕಾಗುತ್ತೆ, ಬ್ರೈನ್ ಚುರುಕಾಗುತ್ತೆ, ಪಾದರಸ್ತರ ಒಳ್ಳೆ ವಿದ್ಯಾವಂತರು, ಜ್ಞಾನಿಗಳು ಆಗ್ತಾರೆ. ಅವಾಗ ತಾನಾಗೆ ಮಹಾಲಕ್ಷ್ಮಿ ಒಲಿತಾಳೆ. ಯಾರಿಗೆ ಒಳ್ಳೆ ಬುದ್ಧಿ ಇರುತ್ತೆ, ಒಳ್ಳೆ ಜ್ಞಾನ ಇರುತ್ತೆ, ಆಲೋಚನಾ ಶಕ್ತಿ ಇರುತ್ತೆ, ಅವರಿಗೆ ಎಲ್ಲವೂ ಒಲಿಯುತ್ತೆ. ಸಮಸ್ಯೆಗಳನ್ನು ಫೇಸ್ ಮಾಡ್ಬೋದು, ಬಗೆಹರಿಸ್ಕೊಳ್ಬೋದು ಅಲ್ವಾ? ಹಾಗೆ ಸಂಪಾದನೆ ಮಾಡಿದ ಹಣನ ಹೇಗೆ ರಕ್ಷಣೆ ಮಾಡ್ಕೋಬೇಕು, ಅವ್ರ ಹತ್ರ ಇವ್ರ ಹತ್ರ ಹೇಗೆ ನಾವು ಇರಬೇಕು, ಹೇಗೆ ಮಾತಾಡಬೇಕು, ಎಲ್ಲ ಜ್ಞಾನ ಬರುತ್ತೆ, ಅವರಿಗೆ ಚುರುಕು ಬರುತ್ತೆ. ಹಾಗೆ ರಹಸ್ಯವಾದ ವಿದ್ಯೆಗಳನ್ನು ಅಥವಾ ವ್ಯಾಪಾರದಲ್ಲಿ ರಹಸ್ಯವಾದ ವ್ಯಾಪಾರದ ಒಂದು ಚಾಲಾಕತನ ಅಂತಾರಲ್ಲ, ಅದೆಲ್ಲ ಚಾಣಕ್ಯತನವನ್ನು ಕಲಿಬೋದು ಇದರಿಂದ. ಓಕೆನಾ? ಇಷ್ಟು. ಓಕೆ, ಬೀಜಾಕ್ಷರ ಮಂತ್ರವನ್ನು ನೀವು ಪಠನೆ ಮಾಡಿ, ಫಾಲೋ ಮಾಡಿ. ಒಳ್ಳೆಯದಾಗಲಿ, ನಿಮ್ಗೆ ಒಳ್ಳೆಯದಾಗಲಿ, ನಿಮ್ಗೆ ಯಾರು ಇಷ್ಟಪಡ್ತಾ ಅವ್ರಿಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಎಷ್ಟಾರ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾನು ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.